ಅರಮನೆ ನಗರಿ ಮೈಸೂರು, ಸಾಂಸ್ಕೃತಿಕ ನಗರಿ ಮೈಸೂರು, ಮೈಸೂರು ಉದ್ಯಾನವನ, ಮೈಸೂರು ಅರಮನೆ, ಮೈಸೂರು ಝೂ, ಮೈಸೂರು ಸಿಲ್ಕ್, ಮೈಸೂರು ಪಾರ್ಕ್, ಮೈಸೂರು ಮಸಾಲ ದೋಸೆ, ಹೀಗೆ 10 ಹಲವು ವಿಶೇಷತೆಗಳ ತವರು ನಮ್ಮ ಮೈಸೂರು. ಸೊ ಒಂದು ಸಾರಿ ಮೈಸೂರಿನಲ್ಲಿ ಹುಟ್ಟಿರುವವರು, ಮೈಸೂರಿಗೆ ಭೇಟಿ ಕೊಟ್ಟಿರುವವರು, ದಸರಾವನ್ನ ಕಣ್ತುಂಬಿಕೊಳ್ತಿರುವವರು ಎಲ್ಲರೂ ಒಂದು ಜೋರು ಚಪ್ಪಾಳೆಯನ್ನ ನೀಡೋದ್ರ ಮುಖೇನ ನಾಡ ಹಬ್ಬ ಮೈಸೂರು ದಸರಾ ಮಹೋತ್ಸವ 2023ರ ಈ ಸುಂದರ ಸಂಜೆಯನ್ನ ಆರಂಭಿಸೋಣ. ಒಂದು ಜೋರು ಚಪ್ಪಾಳೆ ಬಲ್ಲಿ ದಯಮಾಡಿ ಎಲ್ಲರೂ ಕೂಡ. ನಮ್ಮನ್ ಕಾಯ್ತಿರೋದು ಯಾರು? ತಾಯಿ ಚಾಮುಂಡಿ ಅಪ್ಪ. ಮನ್ಸಿಗೆ ಬೇಜಾರಾಗ್ಲಿ, ನೋವಾಗ್ಲಿ, ಲೈಫಲ್ಲಿ ಏನೂ ಆಗಲ್ಲ ಅಂತ ಸೋತ್ ಕೂತಾಗ್ಲೂ ಕೈ ಹಿಡಿಯೋದು ಯಾರು? ತಾಯಿ ಚಾಮುಂಡಿ ತಾನೆ. ಅವಳ ಉತ್ಸವದಲ್ಲಿದ್ದೀವಿ ಅಂದ್ರೆ ಕೊನೆಯದಾಗಿ ಒಂದ್ಸತಿ ಕೇಳ್ತೀನಿ, ಮೈಸೂರು ರೆಡಿ ಇದ್ದೀರಾ ಇವತ್ತಿನ ಕಾರ್ಯಕ್ರಮಕ್ಕೆ? ಸೊ ಇವಾಗ ನಮ್ಮ ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತ ಹೇಳಿ ಬೇರೆ ಬೇರೆ ಊರುಗಳಿಂದ ಬಂದಿದ್ದೀರಾ, ಬೇರೆ ಬೇರೆ ದೇಶದಿಂದ ಬಂದಿದ್ದೀರಾ. ನಮ್ಮ ಕನ್ನಡದ ಮಣ್ಣಿಗೆ ಇರುವಂತ ತಾಕತ್ತಿದು. ಸ್ನೇಹಿತರೆ, ನನ್ನ ಹೆಸರು ರಾಮು ಪೆನುಗೊಂಡ್ಲ. ನನ್ನ ಅನಿಸಿಕೆ, ಅಭಿಪ್ರಾಯ, ಅನುಭವಗಳನ್ನ ಈ ವಿಡಿಯೋಗಳ ಮೂಲಕ ನಿಮ್ಮ ಜೊತೆ ಹಂಚಿಕೊಳ್ಳಲು ಬಯಸುತ್ತಿದ್ದೇನೆ. ದಸರಾ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ಎಂದು ತಾಯಿ ಚಾಮುಂಡೇಶ್ವರಿ ದೇವಿಯ ಜಯವನ್ನು ಸ್ಮರಿಸುವ ದಿನವಿದು. ಈ ವಿಜಯದ ಆಚರಣೆಯಾಗುವ ಮೈಸೂರು ದಸರಾ ಕೇವಲ ಹಬ್ಬವಲ್ಲ, ಭಾರತದಾದ್ಯಂತ ಕಲಾವಿದರನ್ನ ಒಟ್ಟುಗೂಡಿಸುವ ಸಾಂಸ್ಕೃತಿಕ ವೇದಿಕೆ. ಸಂಸ್ಕೃತಿ, ಸಂಪ್ರದಾಯ ಮತ್ತು ಪರಂಪರೆಯ ಭವ್ಯ ಆಚರಣೆಯಾದ ಮೈಸೂರು ದಸರಾಗೆ ಸುಸ್ವಾಗತ. ಸೂರ್ಯ ಅಸ್ತಮಿಸುತ್ತಿದ್ದಂತೆ ಮೈಸೂರಿನ ಬೀದಿಗಳು ಸಾವಿರಾರು ದೀಪಗಳಿಂದ ಜೀವಂತಗೊಳ್ಳುತ್ತವೆ. ಪ್ರತಿಯೊಂದು ಬೀದಿಯು ಬೆರಗುಗೊಳಿಸುವ ಅಲಂಕಾರಗಳಿಂದ ಅಲಂಕರಿಸಲ್ಪಟ್ಟಿದೆ. ಇಡೀ ನಗರವು ಹೊಳೆಯುವ ತಾರೆಗಳ ಸಮೂಹದಂತೆ ಈ ದಿನ ಕಂಗೊಳಿಸುತ್ತಿತ್ತು. ಈ ಅದ್ಭುತವಾದ ದೃಶ್ಯವನ್ನೊಮ್ಮೆ ನೋಡಿಕೊಂಡು ಬರೋಣ ಬನ್ನಿ. ತನ್ನ ವೈಭವ ವೈಶಿಷ್ಟ್ಯತೆಯುಳ್ಳ ಶೈಲಿಯಿಂದ ಪ್ರಖ್ಯಾತವಾಗಿರುವ ಲಲಿತ್ ಮಹಲ್ ಅರಮನೆಯನ್ನು ಬಾಹ್ಯ ಭಾಗವು ಬೃಹತ್ ಕಟ್ಟಡ ಗ್ರೀಕ್ ಮತ್ತು ರೋಮನ್ ಶೈಲಿಯಲ್ಲಿ ನಿರ್ಮಾಣಗೊಳಿಸಲಾಗಿದೆ. ಅರಮನೆಯ ವಿಶೇಷ ಜಟಕ ಸವಾರಿ ಗತರಾಜ ವೈಭವ ಪ್ರಯಾಣದ ಅನುಭವವನ್ನು ಸಾರುತ್ತದೆ. ಅರಮನೆಯ ಪ್ರವೇಶಿಸಿದ ನಂತರವೇ ಸ್ವಾಗತಿಸುವ ಗಜರಾಜ, ಭವ್ಯವಾದ ಹಾಲ್ನ ಮೆಟ್ಟಿಲುಗಳು, ಮೇಲ್ಚಾವಣಿ, ಮಹಾರಾಜರ ಆಸನಗಳು, ಅರಮನೆಯ ಹೋಟೆಲ್ ರೂಮ್ನ ಬೆಡ್ ಮತ್ತು ಉಪಕರಣಗಳು, ಬಾಲ್ಕನಿಯಲ್ಲಿ ಕಾಣುವ ಚಾಮುಂಡೇಶ್ವರಿ ಬೆಟ್ಟ ಮತ್ತು ಈಜುಕೊಳ, ಬಂಗಾರದ ಕಂಬಿಗಳಂತೆ ಅಲಂಕರಿಸಿದ ಮೆಟ್ಟಿಲುಗಳು, ರವಿವರ್ಮನ ಚಿತ್ರಪಟಗಳು, ಪ್ರಾಚೀನ ಶೈಲಿಯ ಕನ್ನಡಿಗಳು, ರಾತ್ರಿ ದ್ವೀಪದಲ್ಲಿ ಕಾಣುವ ಅರಮನೆಯ ವೈಭವ ಅದ್ಭುತ.
ಪುಷ್ಪ ಪ್ರದರ್ಶನ ಬಣ್ಣ ಬಣ್ಣದ ಹೂಗಳ ಮೂಲಕ ಸಂತೋಷದ ಹಬ್ಬವನ್ನು ಉತ್ಸವಮಯವಾಗಿಸಿತು. ವಿವಿಧ ಬಗೆಯ ಹೂಗಳು, ಕಲಾತ್ಮಕ ಆಕೃತಿಗಳು ಪ್ರಕೃತಿಯ ಅಲಂಕಾರವೆನಿಸುವಂತಿತ್ತು. ಇಲ್ಲಿನ ಹಲವಾರು ಆಕೃತಿಗಳಲ್ಲಿ ಪರಿಮಳದೊಂದಿಗೆ ಹೂವಿನ ಅಲಂಕಾರವಾದ ಚಾಮುಂಡೇಶ್ವರಿ ದೇವಸ್ಥಾನದ ಗೋಪುರ, ಚಂದ್ರಯಾನದ ಇಸ್ರೋವಿನ ಸಾಧನೆ, ತಾಯಿ ಚಾಮುಂಡೇಶ್ವರಿ ದೇವಿ, ಗಣೇಶ, ಭಾರತದ ನಕ್ಷೆ, ಕ್ರಿಕೆಟ್ನ ವರ್ಲ್ಡ್ ಕಪ್, ಮಹಾರಾಜರೊಂದಿಗೆ ಸಿಂಹಾಸನ, ಕರ್ನಾಟಕದ ನಕ್ಷೆ, ಕನ್ನಡದ ಅಕ್ಷರಗಳು, ಫುಟ್ಬಾಲ್ ಹಲವಾರು ಕ್ಷೇತ್ರ ಆಸಕ್ತರನ್ನು ಆಕರ್ಷಿಸಿತು. ತಾಯಿ ಚಾಮುಂಡೇಶ್ವರಿ ದೇವಿಯ ಸನ್ನಿಧಿಯನ್ನು ಹೊತ್ತು ನಿಂತ ಬೆಟ್ಟದ ಪರಿಸರವು ಪ್ರಕೃತಿ ಮತ್ತು ಇತಿಹಾಸದ ಒಂದು ನೈಸರ್ಗಿಕ ಏಕೀಕರಣವಾಗಿದೆ. ಹಚ್ಚ ಹಸಿರಿನ ಮರಗಳು, ಹೂಗಳು, ಹಕ್ಕಿಗಳ ಚಿಲಿಪಿಲಿ ಹಾಡು, ತಂಪಾದ ಗಾಳಿ, ಮುಂಜಾನೆಯ ಬಂಗಾರದ ಬಣ್ಣ ಮುಗಿಲಿಗೆ ಬಳಿದಂತಿರುವ ಎಳೆ ಬಿಸಿಲಿನ ಸೂರ್ಯನ ಕಿರಣಗಳು ವಿಸ್ಮಯಗೊಳಿಸಿತು. ಬೆಟ್ಟದಿಂದ ಕೆಳಗೆ ನೋಡಿದಾಗ ಮೈಸೂರು ನಗರ ಮತ್ತು ಅರಮನೆಯ ಅದ್ಭುತ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳಬಹುದು. ತಾಯಿ ಚಾಮುಂಡೇಶ್ವರಿ ಅಂಬಾರಿ ದರ್ಶನದೊಂದಿಗೆ ಈ ವಿಡಿಯೋವನ್ನ ಕೊನೆಗೊಳಿಸುತ್ತಿದ್ದೇನೆ.